ಹಾಯ್ ಎವ್ರಿವನ್, ವೆಲ್ಕಮ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ವೆನ್ಸ್ಡೇ ವ್ಲಾಗ್. ನಾನಿವತ್ತು ಟಿಫನ್ಗೆ ಹೆಸರು ಕಾಳು ದೋಸೆ ಮಾಡ್ಕೊಳ್ಳೋಣ ಅಂತ ನೈಟೇ ಒಂದು ಕಪ್ಪಷ್ಟು ನಾನು ಹೆಸರು ಕಾಳನ್ನ ಉನಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಾಲು ಲೋಟದಷ್ಟು ನಾನು ಅಕ್ಕಿ ಉನಿ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು 6ರಿಂದ 7 ಗಂಟೆ ಟೈಮ್ ಆದರೂ ಚೆನ್ನಾಗಿ ನೆನಿಬೇಕು. ನೆನೆಯೋದ್ರಿಂದ ದೋಸೆ ರುಬ್ಕೊಳ್ಳೋಕ್ಕೂ ನೈಸಾಗಿ ಚೆನ್ನಾಗಿ ಬರುತ್ತೆ. ಆಗ ಇಲ್ಲ ಅಂತಂದ್ರೆ ಅಷ್ಟು ದೋಸೆ ಚೆನ್ನಾಗಲ್ಲ. ಇದನ್ನ ಬೆಳಗ್ಗೆನೇ ರುಬ್ಬಿ ಬೆಳಗ್ಗೆನೇ ಆಗಲೇ ಉಯ್ಕೋಬೋದು. ನೈಟೇ ರುಬ್ಬಿಡೋ ಅವಶ್ಯಕತೆ ಇಲ್ಲ. ಇದೊಂದು ಹೈ ಪ್ರೋಟೀನ್ ದೋಸೆ ಅಂತ ಅನ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಲೋಟಕ್ಕೆ ಚಿಯಾ ಸೀಡ್ಸು ಮತ್ತು ದ್ರಾಕ್ಷಿನ ನೈಟೇ ಉನಿ ಹಾಕಿರ್ತೀನಿ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಲೆಮನ್ನು ಮತ್ತು ಜೇನುತುಪ್ಪ ಹಾಕ್ಕೊಂಡು ಡೈಲಿ ಮಿಸ್ ಮಾಡ್ದಂಗೆ ಖಾಲಿ ಹೊಟ್ಟೆಗೆ ಕುಡಿತೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರುವಂತಹ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ, 1 ಸ್ಪೂನಷ್ಟು ಜೀರಿಗೆ, 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನ ಆದಷ್ಟು ನೈಸಾಗಿ ರುಬ್ಕೋಬೇಕು, ಇಲ್ಲಾಂದರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಪ್ಯಾನ್ಲೆ ಅಂಟ್ಕೊಬಿಡುತ್ತೆ ತರಿ ಆದಂಗಾದರೆ. ನೋಡಿ, ನಾನು ಅದಕ್ಕೆ ಆದಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ನಾನೀಗ ಇದನ್ನ ಒಂದು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನಾನೀಗ 10 ಮಿನಿಟ್ಸ್ ಬಿಟ್ಟು ಒಂದು ದೋಸೆ ತವ ಇಟ್ಕೊಳ್ತಾ ಇದ್ದೀನಿ. ದೋಸೆ ತವ ಕಾದಿದೆಯಾ ಅಂತ ನೋಡೋಕೆ ಅದಕ್ಕೆ ನೀರು ತಗೊಳಿಸ್ಕೊಳ್ತಾ ಇದ್ದೀನಿ. ಹಾಗೆ ತವ ಕಾದ್ಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ದೋಸೆ ಹಿಟ್ಟು ಹಾಕ್ಕೊಂಡು ನಾನು ರೌಂಡಾಗಿ ದೋಸೆ ಹುಯ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಸ್ಮೂತಾಗಿ ಹುಯ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಮೂತ್ ಆದಷ್ಟು ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಹಾಕ್ಕೊಳ್ಳೋಂಗಿದ್ರೆ ಬೆಣ್ಣೆ ಹಾಕೋಬೋದು, ಇಲ್ಲ ತುಪ್ಪ ಹಾಕೋಬೋದು, ಇಲ್ಲ ಎಣ್ಣೆ ಹಾಕೋಬೋದು, ಯಾವ್ದು ಬೇಕಾದರೂ ಹಾಕೋಬೋದು. ಬೆಣ್ಣೆ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. 1 ಕಪ್ ಹೆಸರು ಕಾಳಿಂದ ಒಂದು 15 ದೋಸೆನಾದರೂ ಆಗುತ್ತೆ. ನೀವೊಂದ್ಸತಿ ಮನೇಲಿ ಹೆಸರು ಕಾಳು ದೋಸೆನ ಟ್ರೈ ಮಾಡಿ. ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ದೋಸೆ ಇದು ಸಮ್ಮರ್ ಸೀಸನ್ಗೆ ಒಂದು ಒಳ್ಳೆ ಫುಡ್ ಅಂತ ಅನ್ಬೋದು. ಯಾಕಂದರೆ ಹೆಸರು ಕಾಳು ತಿನ್ನೋದ್ರಿಂದ ಬಾಡಿಗೆ ತಂಪು. ನಿಮ್ಮ ಮನೇಲಿ ಯಾರಾದರೂ ಮೊಳಕೆ ಕಟ್ಟಿಸಿದ ಕಾಳು ತಿನ್ನಲ್ಲ ಅಂದಾಗ ಈ ದೋಸೆನ ಟ್ರೈ ಮಾಡ್ಬೋದು. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಾನೀಗ ದೋಸೆ ಜೊತೆಗೆ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ಟಿಫನ್ ಎಲ್ಲ ಆದಮೇಲೆ ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ಮಜ್ಜಿಗೆಗೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ಇವತ್ತಿನ ನನ್ನ ಮಿನಿ ವ್ಲಾಗ್ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.